ಮೋಹ, ಮೋಹದಿಂದ ದುಃಖ, ಮೋಹಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಆ ಮೋಹದಿಂದ ದುಃಖ. ಆ ಮೋಹ ಕೂಡ ಎಲ್ಲಿಂದ ಬಂತು? ಅದು ಕೂಡ ಜಗನ್ಮಾತೆ, ಜಗನ್ಮೋಹಿನಿ. ಎಲ್ಲವೋ ಜಗನ್ಮಾತೆನೆ, ಮೋಹ ಕೂಡ ಜಗನ್ಮಾತೆನೆ. ಮೋಹದಲ್ಲಿ ತಪ್ಪಿಲ್ಲ, ಅದು ಜಗನ್ಮಾತೆ ಶಕ್ತಿನೇ. ಎಲೆಕ್ಟ್ರಿಸಿಟಿ ಏನ್ ತಪ್ಪಿದೆ ರೀ ಅಪ್ಪ? ಅದೊಂದ್ಸಲ ಫ್ಯಾನ್ ತಿರುಗುತ್ತೆ, ಒಂದು ಬಲ್ಬ್ ತಿರುಗುತ್ತೆ. ಆ ಮೋಹ ಅಥವಾ ಜಗನ್ಮಾತೆ ಎಲ್ಲರಲ್ಲಿದ್ದಾಳೆ, ಹೇಗೆ ಪ್ರೇಮ ಶಕ್ತಿಯಾಗಿ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ತಾಯಿಯಾಗಿ ಎಲ್ಲರಲ್ಲಿದ್ದಾಳೆ, ಹೇಗೆ ಪ್ರೇಮ. ಆ ಪ್ರೇಮ ನಮ್ಮಲ್ಲಿ ಮೋಹ ಆಯ್ತು. ಯಾಕೆ? ನಂದು 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 ಅಂತ. ಜಗನ್ಮಾತೆಯ ಪ್ರೇಮ ವಿಶ್ವ ಪ್ರೇಮ, ನಂದು ಸ್ವಾರ್ಥ ಆಯ್ತು. ಅದ್ರಲ್ಲೂ ತಪ್ಪಿಲ್ಲ. ಯಾವಾಗ ತಾಯಿಗೆ ಮಗು ಹುಟ್ಟುತ್ತದೆ, ಮಗು ಹುಟ್ಟಿದಾಗ ಮೋಹ, ನನ್ನ ಮಗು ಅಂತ ಮೋಹ, ಇದ್ರ ಸತ್ತೋಗ್ಬಿಡ್ತದ ಮಗು. ಆ ಮೋಹ ಕೂಡ ಜಗನ್ಮಾತೆ, ಜಗನ್ಮೋಹಿನಿ, ಜಗಜ್ಜನ್ನಿ. ಮೋಹದಲ್ಲಿ ತಪ್ಪಿಲ್ಲ, ಮೋಹ ಬೇಕು. ಎಲ್ಲಾ ಪ್ರಾಣಿಗಳು, ಹಸುವಾಗ್ಲಿ, ಮಂಗನಾಗ್ಲಿ, ಬೆಕ್ಕಾಗ್ಲಿ, ಮನುಷ್ಯರಾಗ್ಲಿ, ಆ ಮಗುವಿನಲ್ಲಿ ಮೋಹ ಬರ್ತದೆ. ಯಾಕೆ? ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ಪ್ರೇಮ ಸ್ವರೂಪ ಹೇಗೆ ನಿಂತಿದ್ದಾಳೆ, ಬಂದೇ ಬರ್ತದೆ ಮೋಹ. ಮೋಹ ಎಲ್ಲಿ ಬರ್ತದೆ? ನನ್ನದು 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 ಅಂತ ಭಯ ಬರ್ತದೆ. ಅದು ಅಜ್ಞಾನದಿಂದ. ಆ ಮೋಹದಲ್ಲಿ ಏನಾಗುತ್ತೆ? ದುಃಖ ಆಗ್ತದೆ. ಯಾಕೆ? ಅಜ್ಞಾನದಿಂದ ದುಃಖ ಆಗೋದು, ಮೋಹದಿಂದ ಅಲ್ಲ. ನನ್ನದು ಅನ್ನೋದು ದುಃಖ, ಪ್ರೇಮದಲ್ಲಿ ದುಃಖ ಇಲ್ಲ, ಪ್ರೇಮದ ಆನಂದ. ಆ ಪ್ರೇಮ ಮೋಹ ಆಯ್ತು. ಯಾಕೆ? ನನ್ನದು ನಂದು ಅಂತ ಅಂತ ಅಜ್ಞಾನ. ಎಲ್ಲಿ ನಮ್ಗೆ ದುಃಖ ಆಗುತ್ತೆ ಅದಕ್ಕೆ ಆಸುರಿ ಪ್ರವೃತ್ತಿ. ನಮಗೂ ದುಃಖ ಆಗುತ್ತೆ, ಬೇರೆಯವ್ರಿಗೂ ದುಃಖ ಆಗುತ್ತೆ, ಆಸುರಿ ಪ್ರವೃತ್ತಿ ಅಂತ ಹೇಳ್ತೇವೆ. ಎಲ್ಲಿ ನಮ್ಗೆ ಆನಂದ ಆಗ್ತದೆ ಅದಕ್ಕೆ ದೈವಿ ಪ್ರವೃತ್ತಿ ಅಂತ ಹೇಳಿ. ಅದು ಪ್ರೇಮ ಸ್ವರೂಪ, ಇದು ದುಃಖ, ಭಯ 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 ಸ್ವರೂಪ. ಅಟ್ಯಾಚ್ಮೆಂಟ್, ನನ್ನ ಮಗು ಎಲ್ಲಿ ಬಿಟ್ಟು ಹೋಗುತ್ತೆ ಅದು ಭಯ. ಭಯದಿಂದ ಬರುವ ಭಾವನೆಗಳಿಗೆ ಆಸುರಿ ಅಂತ ಹೇಳುದು, ಪ್ರೇಮದಿಂದ ಬರೋದಕ್ಕೆ ದೈವಿ ಅಂತ ಹೇಳುದು. ಪ್ರೇಮ, ಆ ತಾಯಿ ಪ್ರೇಮ ಸ್ವರೂಪಿಣಿ. ಮೋಹ ಆಗಿ ನಮ್ಗೆ ಕಾಣ್ತದೆ, ಆ ಮೋಹನ ಬೇಕು, ಅದು ಬೇಕು. ಆದ್ರೆ ಮೋಹ ಎಲ್ಲಿರಬೇಕು? ಮಗುವಿನ ಮೋಹ ಎಲ್ಲಿರಬೇಕು? ಆ ಮಗು ನಿಂತು ಕಾಲ ಮೇಲೆ ನಿಂತು ಅವರಿಗೆ. ಆಮೇಲೆ ಮೋಹ ಮಾಡಿ ನಿಮ್ಗೂ ದುಃಖ ಆಗುತ್ತೆ, ಮಗುವಿಗೂ ದುಃಖ ಆಗುತ್ತೆ, ಮಗುವಿಗೂ ಕಷ್ಟ ಆಗುತ್ತೆ. ಅದಕ್ಕೆ ಮೋಹ ಕೂಡ ತಾಯಿಯ ಸ್ವರೂಪ, ಜಗನ್ಮಾತೆಯ ಸ್ವರೂಪ. ಏನೋ ಪ್ರಶ್ನೆ ಇದೆಯಾ ಯಾರಿಗಾದ್ರು? ಮಾಯೆ ಅಂತಾನು ಅನ್ಬೋದಲ್ವಾ ಗುರುಜಿ? ಇದು ಕೂಡ ಒಂದು ತರ ಮಾಯೆ ಅಂತಾನು ಅನ್ಬೋದಲ್ವಾ ಎಲ್ಲವೂ ಗುರುಜಿ? ಮಾಯೆ, ಎಲ್ಲವೂ ಮಾಯೆ. ಇದು ಕೂಡ ಒಂದು ಮಾಯೆ ಅಲ್ಲ, ಎಲ್ಲವೂ ಮಾಯೆ. ಇದು ಮಾಯೇನೆ. ಮೋಹ ಎಲ್ಲವೂ ಜಾಸ್ತಿ ಮಾಯೇನೆ. ಆದಾಗ ಮಾಯೆ. ಅಲ್ಲಲ್ಲ, ಮೋಹ ಜಾಸ್ತಿ ಆಗುದು ಕಡಿಮೆ ಆಗುದಿಲ್ಲ. ಮೋಹ ಯಾವುದ್ರ ಮೇಲಿನ ಮೋಹ ಅನ್ನೋದು ಪ್ರಶ್ನೆ. ನಿಮಗೆ ಮಗುವಿನ ಮೇಲೆ ವ್ಯಾಮೋಹ ಇದ್ರೆ ಅದು ಬೇಕು, ಇದರ ಮಗು ಸತ್ತೋಗ್ಬಿಡ್ತದೆ ಅದು. ಹೌದು, ಆಯ್ತಾ? ಆ ಮಗುವಿನ ಮೇಲೆ ಮೋಹ ಇರಬೇಕು ಎಲ್ಲಿವರೆಗೆ? ಆ ಮಗು ದೊಡ್ಡದಾಗಿ ಬೆಳೆಯೋರಿಗೆ. ಆಮೇಲೆ ಅದೇ ಮೋಹ ಭಗವಂತ ಕಡೆಗೆ ಹೋಗ್ಬೇಕು. ಅರ್ಥಾಯ್ತು ಅಲ್ವಾ? ಪ್ರಭುಜಿ, ಸಹಸ್ರನಾಮದಲ್ಲಿ ಸಾರಿ ವಿವರ್ಸೆ ಹಾ, ಹಾ. ಭರತ್, ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಅಂಕುಶೋಜ್ವಲ. ನೋಡಿ, ರಾಗ ಕ್ರೋಧ ಎಲ್ಲ ಅವಳೆ, ಪಾಶ ರಾಗ ಅಂಕುಶ. ಒಳ್ಳೆ, ಕ್ರೋಧ ಒಳ್ಳೆ. ಆಯ್ತಾ? ಆದ್ರೆ ಏನಂದ್ರೆ ಅವಳಲ್ಲಿ ತಪ್ಪಿಲ್ಲ. ತಪ್ಪಿಲ್ಲಿದೆ ನಮ್ಮ ಅಭಿವೃದ್ಧಿಯಲ್ಲಿ. ನಾನು ಆಸುರಿ ಪ್ರವೃತ್ತಿಯಿಂದ ಬೆಳಿತೇನೋ, ನಾನು ದೈವ ಪ್ರವೃತ್ತಿಯಿಂದ ಬೆಳಿತೇನೋ, ಅಷ್ಟೇ. ಕ್ಲಿಯರ್? Guruji, the self or the essential nature, so these emotions are also, if it is pure emotional nature ಅಂತ ಹೇಳ್ಬೋದಲ್ಲ, ಅಫೆಕ್ಷನ್ ಇರ್ಬೋದು, ಲವ್ ಇರ್ಬೋದು. ಅದೇ, ಅಲ್ಲಿ ಎಮೋಷನ್ ಅಥವಾ ಎನರ್ಜಿ ಇಮೋಷನ್, ಭಾವನೆಗಳು, ಭಾವುಕತೆ ಬೇಕೇ ಬೇಕು. ಅದು ಜೀವನಕ್ಕೆ ಅವಶ್ಯಕ. ಆ ಭಾವುಕತೆಯಲ್ಲಿ ನೀವು ಕಲ್ಲಾಗ್ಬಿಡ್ತೀರ, ಹೌದಲ್ಲೋ? ಆದ್ರೆ ಭಾವುಕದಿಂದ ನಿಮಗೂ ಸಂತೋಷ ಆಗುತ್ತೆ, ಬೇರೆಯವ್ರಿಗೂ ಸಂತೋಷ ಆಗುತ್ತೆ, ದೈವಿ ಪ್ರವೃತ್ತಿ. ನಿಮ್ಗೆ ದುಃಖ ಆಗುತ್ತೆ, ಬೇರೆಯವ್ರಿಗೆ ದುಃಖ ಆಗುತ್ತೆ, ಅದು ಆಸುರಿ ಪ್ರವೃತ್ತಿ. ಬೇರೆಯವ್ರಿಗೆ ದುಃಖ ಆಗುತ್ತೆ, ನನಗೆ ದುಃಖ ಆಗಲ್ಲ, ಅದು ಆಸುರಿ ಪ್ರವೃತ್ತಿ. ಎಲ್ರಿಗೂ ಒಳ್ಳೇದಾಗುತ್ತೆ, ಅದು ದೈವಿ ಪ್ರವೃತ್ತಿ, ಅಷ್ಟೇ. ಅದು ನಿಮ್ಮ ಬೆಳವಣಿಗೆ, ಅದು ಅಂತರಂಗದ ಬೆಳವಣಿಗೆ. ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಒಂದೇ, ಫ್ಯಾನ್ ಅಲ್ಲೂ ತಿರುಗುತ್ತೆ, ಟ್ಯೂಬ್ಲೈಟ್ ಅಲ್ಲಿ ತಿರುಗ್ತದೆ. ಆ ಭಾವುಕತೆ, ಆ ದೈವಿ ಶಕ್ತಿ
ಕಳ್ಳನಲ್ಲೂ ಇದೆ, ಪೊಲೀಸ್ನಲ್ಲೂ ಇದೆ. ಆಯ್ತಾ? ಆದ್ರೆ ಅವರವರ ಬೆಳವಣಿಗೆ ಅನುಭವವಾಗಿ ಅದು ಬೇರೆ ಬೇರೆ ವ್ಯಕ್ತ ಆಗ್ತದೆ. ಅಲ್ಲ ಗುರುಜಿ, ಇವಾಗ ಸೆಲ್ಫ್ ಅಂತಂದ್ರೆ ಗೋಯಿಂಗ್ ಇನ್ವರ್ಡ್ ಸೆಲ್ಫ್ ಅಂದ್ರೆ ಅದು ಒಂದು ಪ್ಯೂರ್ ಎಮೋಷನ್ ಆಗಿರ್ಬೋದಲ್ವಾ? ಆ ಸೆಲ್ಫ್ ಅನ್ನೋದು ಗೋಯಿಂಗ್ ಇನ್ವರ್ಡ್ ಸೆಲ್ಫ್ ಯಾಕೆ ಹೋಗ್ತೀರಿ ನೀವು? ಕೆಲಸ ಇಲ್ವಾ ನಿಮ್ಗೆ? ಗೋಯಿಂಗ್ ಇನ್ವರ್ಡ್ ಸೆಲ್ಫ್ ಅಂತ ಹೇಳಿದ್ರೆ ಯಾಕೆ ಹೋಗ್ತೀರಾ? ನೆಮ್ಮದಿ, ತೃಪ್ತಿ, ಪೀಸ್, ಟ್ರಾಂಕ್ವಿಲಿಟಿ. ಅದೇ ರೀ, ಸೆಲ್ಫ್ ಯಾಕೆ ಹುಡುಕ್ತಿ ಅಂದ್ರೆ ಸೆಲ್ಫ್ ಮೇಲೆ ಪ್ರೇಮ ಇದೆ, ಅದು ಪ್ರೇಮ ಸ್ವರೂಪಿಣಿ. ಸೊ ಪ್ಯೂರ್ ಪ್ರೇಮನೂ ಸೆಲ್ಫೇ, ಎಲ್ಲವೂ ಸೆಲ್ಫೇ, ಎಲ್ಲವೂ ಶಕ್ತಿಯೇ. ಆದರೆ ನಮ್ಗೇನ ನಮ್ಮಲ್ಲಿ ಭಾವನೆ ಇದು ಒಳ್ಳೇದು, ಇದು ಕೆಟ್ಟದು, ಮೋಹ ಕೆಟ್ಟದ್ದು, ಮಾತ್ಸರ್ಯ ಕೆಟ್ಟದ್ದು ಅಂತ ಇದು ಭಾವನೆ ಇದೆ. ಯಾವುದು ಕೆಟ್ಟದಿಲ್ಲ, ಅದು ಜಗನ್ಮಾತನೇ ಶಕ್ತಿನೇ ಅದು. ಆದ್ರೆ ನಮ್ಮಲ್ಲಿ ಹೇಗೆ ವ್ಯಕ್ತ ಆಗುತ್ತೆ ಅದ್ರಲ್ಲಿ ತೊಂದರೆ ಇದೆ ಅಲ್ವಾ? ಅದು ನಮ್ಮ ಬೆಳವಣಿಗೆ ಕಾರಣ ಆದ್ರೆ ದೈವಿ ಶಕ್ತಿ, ನಮ್ಮ ನಾಶಕ್ಕೆ ಕಾರಣ ಆದ್ರೆ ಅಸುರಿ ಶಕ್ತಿ ಅಷ್ಟೇ. ಅರ್ಥ ಆಯ್ತಾ? ಓಕೆ, ಯಾರಿಗೆ ಪ್ರಶ್ನೆ ಇದೆಯಾ? ಸ್ಟಾಪ್.